ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರದ ವ್ಲಾಗು. ಶನಿವಾರ ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಅಮ್ಮನ ಮನೆಗೆ ಅಂತ ಬಂದೆ. ಸೊ ಅಮ್ಮನ ಮನೆಯಲ್ಲಿ ಫುಲ್ ಒಂದು ರೌಂಡ್ ಹಾಕಿ ಅವರು ಊರಿಗೆ ಶಿಫ್ಟ್ ಆಗಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿದ್ದಾರೆ. ಸೊ ಹಾಗಾಗಿ ನಾವು ಎಲ್ಲ ಹೇಗೆ ಏನು ಅಂತೆಲ್ಲ ಮಾತಾಡಿಸ್ಕೊಂಡು ಅಲ್ಲೇ ಕಾಫಿ ಟೀ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಅಂತೇಳಿ ಹೊರಟ್ವಿ. ಇನ್ನು ನನ್ನ ಮಗಳು ನಾನೇ ಡ್ರೈವ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಗಾಡಿನ ಅವಳೇ ಡ್ರೈವ್ ಮಾಡ್ಕೊಂಡ್ಬಂದ್ಲು. ಇನ್ನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ತಿಂಡಿಗೆ ಅಂತೇಳಿ ಅಕ್ಕಿ ರೊಟ್ಟಿ, ಇದು ಪ್ಲೈನ್ ಅಕ್ಕಿ ರೊಟ್ಟಿ, ಅದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ. ಸೊ ಒಳ್ಳೆ ಕಾಂಬಿನೇಷನ್ನು. ಬೆಂಡೆಕಾಯಿ ಅಂದರೆ ನಮ್ಮ ಮನೇಲಿ ನನ್ನ ಮಗಳಿಗೆ ತುಂಬಾ ಇಷ್ಟ. ಇನ್ನು ಬಿಸಿ ಬಿಸಿ ಪಲ್ಯ, ಬಿಸಿ ಬಿಸಿ ರೊಟ್ಟಿ ಚೆನ್ನಾಗಿತ್ತು. ಸೊ ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋಕ್ಕಿಂತ ಮುಂಚೆ ನನ್ನ ಮಗಳು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಅಂದಳು. ತುಂಬ ದಿನಗಳಾಗಿತ್ತು ಹೋಗಿ. ಸೊ ಕರ್ಕೊಂಡೋಗ್ಬಿಡಿ ಅಂತ ಕೇಳಿದ್ಲು ಅಂಥೇಳಿ ಅವಳನ್ನ ಕರ್ಕೊಂಡೋಗೋಣ ಅಂಥೇಳಿ ಕರ್ಕೊಂಡು ಬಂದೆ. ಇದು ಬಂದು ಯೂನಿವರ್ಸಿಟಿ ಅಪಾರ್ಟ್ಮೆಂಟು. ಸೊ ಕಲಾಮಂದಿರ ಹೋಗೋ ರೋಡಲ್ಲಿ ಬರುತ್ತೆ. ಸೊ ಇಲ್ಲಿ ಅವಳ ಫ್ರೆಂಡ್ ಮನೆ ಇರೋದು. ಸೊ ಇಷ್ಟು ವರ್ಷ ಅವ್ರು ಇಲ್ಲೇ ಇದ್ದರು. ಇವಾಗ ಅವರು ಕೂಡ ಅವರೊಂದು ಊರಿಗೆ ಶಿಫ್ಟ್ ಆಗ್ತಾರಂತೆ. ಸೊ ಹಾಗಾಗಿ ಒಂದಿನ ಬಿಡಿ ಅಂತ ಕೇಳಿದ್ರು ಅಂತೇಳಿ ಬಿಟ್ಟೆ. ಇನ್ನು ಅಲ್ಲಿಂದ ಬರೋಷ್ಟರಲ್ಲಿ ಬಿಸಿ ಬಿಸಿ ವಡೆ ಹಾಕಿದ್ರು. ಒಂದು ಒಬ್ಬೆ ತಿಂದ್ಕೊಂಡು ನನ್ನ ಮಗಳು ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ್ಲು ಅಂಥೇಳಿ ಸೊ ಮ್ಯಾಗಿ ತೊಗೊಂಡು ಬಂದೆ. ಸೊ ಬರೀ ಮ್ಯಾಗಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂಥೇಳಿ ಎಗ್ ಮಸಾಲ ಮ್ಯಾಗಿ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಬೀನ್ಸು ಕ್ಯಾರೆಟ್ ಇದ್ರೂ ಚೆನ್ನಾಗಿರೋದು. ಸೊ ಫಸ್ಟು ಒಂದು ಈರುಳ್ಳಿಗೆ 2 ಮೊಟ್ಟೆ ಹಾಕಿ ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕಿ ಅದನ್ನು ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೋಬೇಕು. ಹೊರಗಡೆ ತರೋದು ಬೇರೆ ಥರ ಇರುತ್ತೆ. ಸೊ ಇಲ್ಲಿ ನಮ್ಮ ಮನೇಲೇ ಮಾಡೋದು ಬೇರೆ ಥರ ಬರುತ್ತೆ. ಬಟ್ ಮನೇಲೇ ಮಾಡೋದು ಟೇಸ್ಟು ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಸೊ ಫಸ್ಟಿಗೆ ನಾವೇನು ಈರುಳ್ಳಿ ಮೊಟ್ಟೆ ಎಲ್ಲ ಹಾಕಿ ಹುರ್ಕೊಂಡಿರ್ತೀವಿ ಅದನ್ನು ಸಪ್ರೇಟಾಗಿ ಮಡಗಿ ಆಮೇಲೆ ಮ್ಯಾಗಿನ ನೀರೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿದ ಮೇಲೆ ಮೊಟ್ಟೆನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇನ್ನು ಸೊ ಒಂದೊಳ್ಳೆ ಸ್ನ್ಯಾಕ್ಸ್ ಆಯಿತು. ಕಾಫಿ ಕುಟ್ಕೊಂಡು ಆರಾಮಾಗಿ ಕೂತಿದ್ದೆ. ಇನ್ನು ಒಂದು ರಿಸೆಪ್ಷನ್ ಇತ್ತು, ಹೋಗೋದು ಬೇಡ ಅಂತಿದ್ದೆ. ನನ್ನ ಮಗಳು ಹೋಗೋಣ, ಸೊ ಬೇಜಾರಾಗ್ತಿದೆ ಮನೇಲಿ ಕೂತ್ಕೊಂಡು ಅಂತ ಅಂದ್ಲು. ಸರಿ ಇನ್ನೇನು ಹೊರಡೋಣ ಅಂಥೇಳಿ ನಾನು ರೆಡಿಯಾಗಿ ಹೊರಟೆ. ನನ್ನ ಜೊತೆಗೆ ಅವಳು ಕೂಡ ನಾನು ಬರ್ತೀನಿ ಅಂತ ಬಂದಳು. ಇನ್ನು ಮದುವೆ ಬಂದು ಮಹದೇಶ್ವರ ಟೆಂಪಲಲ್ಲಿ, ಇದು ಬಂದು ಕುಂಬಾರಕೊಪ್ಪಲಲ್ಲಿರುವಂಥದ್ದು. ಇಲ್ಲಿ ದೇವಸ್ಥಾನ ಇದೆ ಎದುರುಗಡೆ, ಮಹದೇಶ್ವರ ದೇವಸ್ಥಾನ. ಹಾಗಾಗಿ ಆ ದೇವಸ್ಥಾನದ ಹೆಸರೇ ಇಟ್ಟಿದ್ದಾರೆ ಈ ಒಂದು ಚೌಟ್ರಿಗೆ. ಸೊ ಬೇಗ ಜನಕ್ಕೆ ಗೊತ್ತಾಗುತ್ತೆ ಅಂಥೇಳಿ. ಚೌಟ್ರಿ ಏನು ತುಂಬ ಏನು ದೊಡ್ಡದಾಗಿಲ್ಲ, ಬಟ್ ಚೆನ್ನಾಗಿದೆ. ಆಲ್ರೆಡಿ ನಾನು ಈ ಚೌಟ್ರಿಗೆ ಒಂದು 2-3 ಮದುವೆಗೆ ಬಂದಿದ್ದೀನಿ. ಬಟ್ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಸ್ವಲ್ಪ ಮಳೆ ಬರ್ತಾಯಿತ್ತು. ನಾವು ಬಂದಾಗ ಅಷ್ಟು ಏನೋ ಇರಲಿಲ್ಲ, ಎಲ್ಲ ನಿಂತೋಗಿತ್ತು. ಈ ಚೌಟ್ರಿಲಿ ಇದು 3ನೇ ಮದುವೆ ನಾನು ಇಲ್ಲಿಗೆ ಬರ್ತಾ ಇರೋದು. ಸೊ ಈವ್ನಿಂಗ್ ರಿಸೆಪ್ಷನು, ಜನನೇ ಇಲ್ಲ ಇಲ್ಲಿ, ಎಲ್ಲ ಖಾಲಿ ಹೊಡಿತಾ ಇದೆ. ತುಂಬ ಏನೋ ದೊಡ್ಡ ಚರ್ಚ್ ಏನಲ್ಲ, ಓಕೆ ಪರವಾಗಿಲ್ಲ. ಊರವ್ರಿಗಂತೂ ಇನ್ನೂ ಬೆಸ್ಟ್. ಊರೊಳಗಿದ್ರೆ ಈ ಥರ ಚೌಟ್ರಿ ಸೊ ಹತ್ರದಲ್ಲೇ ಇರುತ್ತೆ, ಚೆನ್ನಾಗಿರುತ್ತೆ ಅಂಥೇಳಿ. ಜಾಸ್ತಿ ಏನು ಚೆನ್ನಾಗಿರಲಿಲ್ಲ. ಸೊ ನಾವು ಎಲ್ಲ ಹೋಗಿ ಫಸ್ಟು ನೀಟಾಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂಥೇಳಿ ಎಲ್ಲರೂ ಹೋದ್ವಿ. ಇನ್ನು ಮಳೆ ಬಂದುಬಿಡತ್ತೆ, ಹೆಚ್ಚು ಹೊತ್ತಿರೋಕ್ಕಾಗಲ್ಲ ಅಂಥೇಳಿ ಸೊ ಎಲ್ಲರೂ ಒಂದು ರೌಂಡ್ ನೀಟಾಗಿ ಮಾತಾಡಿಸ್ಕೊಂಡು ಸೊ ನಾವು ಫೋಟೋಗೆ ಹೋಗೋಣ ಅಂಥೇಳಿ ಸೊ ಫೋಟೋಗೆ ಅಂತೇಳಿ ಸ್ಟೇಜ್ ಮೇಲೆ ಹೋದ್ವಿ. ಒಂದು 10 ನಿಮಿಷ ಕೂರೋಣ ಅಂತೇಳಿ ಕೂತ್ಕೊಂಡ್ವಿ. ಯಾಕೆಂದರೆ ಫೋಟೋಶೂಟ್ಸ್ ಎಲ್ಲ ಮಾಡಿಸಿದ್ರು. ಸೊ ಎಲ್ಲೆಲ್ಲಿ ಮಾಡಿಸಿದ್ದಾರೆ ಅಂತ ನೋಡೋಣ ಅಂಥೇಳಿ ಕೂತ್ಕೊಂಡೆಲ್ಲ ನೋಡಿದ್ವಿ. ಚೆನ್ನಾಗಿ ಮಾಡಿಸಿದ್ದಾರೆ. ಇನ್ನು ಫೋಟೋ ತೆಗೆಸ್ಕೊಂಡು ಮೂವಿ ಹಾಕ್ಬಿಟ್ಟು ನಮ್ಮ ಪಾಡಿಗೆ ನಾವು ಕೆಳಗಡೆ ಊಟಕ್ಕೆ ಅಂತ ಬಂದ್ವಿ. ಊಟದಲ್ಲಿ ಜನ ಇದ್ದಾರೆ. ಸೊ ಎಲ್ಲರೂ ಊಟದಲ್ಲೇ ಇದ್ದಾರೆ ಅಂದ್ಕೊಂಡ್ವಿ. ಸೊ ಮೇಲೆ ನೋಡಿದ್ರೆ ಜನನೇ ಇಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಸ್ವಲ್ಪ ಜನ ಇದ್ದಾರೆ, ಎಲ್ಲ ಊಟದಲ್ಲಿ ಬ್ಯುಸಿಯಾಗಿದ್ದಾರೆ. ಸರಿ ಇನ್ನು ನಾವು ಊಟಕ್ಕೆ ಕೂತ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡ್ವಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಒಂದು ರೋಲ್ ಏನಿದೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು. ನಮ್ಮೆಲ್ಲರಿಗೂ ಕರೆಕ್ಟಾಗಿ ಒಂದು ರೋಲ್ ಸರಿ ಹೋಯಿತು. ಏನು ಸಿಂಪಲ್ಲಾಗಿ ಕೋಸಂಬರಿ ಪಲ್ಯ, ಸ್ವೀಟ್ ಬಂದು ಒಬ್ಬಟ್ಟಿಗೆ ಬಿಸಿ ಬಿಸಿ ತುಪ್ಪ, ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ, ಅದರ ಜೊತೆಗೆ ಸಿಂಪಲ್ ತರಕಾರಿ ಬಾತು, ಇನ್ನು ಲಾಸ್ಟಿಗೆ ಬೇಳೆ ಸಾರು. ಸಿಂಪಲ್ಲಾಗಿತ್ತು ಊಟ, ಬಟ್ ತುಂಬಾ ಚೆನ್ನಾಗಿತ್ತು, ಖುಷಿಯಾಯಿತು. ಇನ್ನು ಅಲ್ಲಿಂದ ಹೊರಡೋಣ ಅಂಥೇಳಿ ಹೊರಟ್ವಿ. ಯಾಕಂದರೆ ಇನ್ನು ಮಳೆ ಬಂದುಬಿಡುತ್ತೆ ಅಂಥೇಳಿ. ಸೊ ಮಳೆ ಬಂತು, ಜೋರಾಗಿ ಬರಲಿಲ್ಲ. ಜೋರಾಗಿ ಬರೋಷ್ಟರಲ್ಲಿ ಆರಾಮಾಗಿ ಮನೆಗೆ ಬಂದ್ವಿ, ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆದಮೇಲೆ ಫುಲ್ಲು ಫ್ರೆಶ್ ಅಂತ ಅನ್ನಿಸ್ತು.